ಡಾಕ್ಟರ್ ರಾಜ್ಕುಮಾರ್ ರಂಗಭೂಮಿ ಚಲನಚಿತ್ರ ಟ್ರಸ್ಟ್ಗೆ 25 ವರ್ಷ ತುಂಬಿದ ಹೊತ್ತಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮ 2025 ಅದರ ಹೆಸರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದ್ಧೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತ್ರಿಮೂರ್ತಿ, ದಾರಿ ತಪ್ಪಿದ ಮಗ, ಮಯೂರ ಚಿತ್ರಗಳಿಗೆ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಣಯ ರಾಜ ಶ್ರೀನಾಥ್, ಹಿರಿಯ ನಟಿ ಜಯಮಾಲಾ, ನಿರ್ದೇಶಕ ಸಂತೋಷ್, ಆನಂದ್ ರಾಮ್ ಅವರಿಗೆ ಅಪ್ಪು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಲವಾರು ಕ್ಷೇತ್ರಗಳ ಸಾಧಕರನ್ನ ಗೌರವಿಸಲಾಯಿತು. ಫ್ರೀಡಂ ಟಿವಿ ಸುದ್ದಿವಾಹಿನಿಯ ಎಂಡಿ ಎಲ್ಎಂ ನಾಗರಾಜ್ ಪರವಾಗಿ ಸೀನಿಯರ್ ಆಂಕರ್ ಟಿಎನ್ ರವಿಕುಮಾರ್ ಅವರು ಸನ್ಮಾನ ಸ್ವೀಕರಿಸಿದರು. ಎಲ್ಲ ಸಾಧಕರಿಗೆ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮತ್ತು ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಎಂ.ಆರ್. ರಾಜು ಅವರು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಹೋದರ ಸತ್ಯನಾರಾಯಣ್ ಗಾಯಕ್ವಾಡ್ ಅವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಡಾಕ್ಟರ್ ರಾಜ್ಕುಮಾರ್ ಪುರಸ್ಕಾರವನ್ನ 2025ರ ಡಾಕ್ಟರ್ ರಾಜ್ಕುಮಾರ್ ಪುರಸ್ಕಾರವನ್ನ ನೀಡಿ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಎಲ್ಲರಿಗೂ ಕೂಡ ಬಹಳ ವಿಶೇಷವಾದಂತಹ, ವಿಶೇಷ ಆಸಕ್ತಿಯಿಂದ ವಿನ್ಯಾಸ ಮಾಡಿಸಿದಂತಹ ಪ್ರಶಸ್ತಿ ಫಲಕ ಮತ್ತು ಹಾರ, ಕನ್ನಡದ ದ್ಯೋತಕವಾದಂತಹ ಕನ್ನಡಾಂಬೆಯ ಮುಕುಟಪ್ರಾಯ ಪೇಟವನ್ನ ತೊಡಿಸಿ ನಾವು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಡಾಕ್ಟರ್ ಕೆ.ಎಸ್. ರಾಜಣ್ಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವಿಕಲಚೇತನ ಸಾಧಕರು. ಯಾವುದೇ ಸಾಧನೆಗೆ ಅಂಗವೈಕಲ್ಯ, ಆಂಗಿಕ ನ್ಯೂನ್ಯತೆ ಅನ್ನೋದು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಪ್ರೀತಿಪೂರ್ವಕವಾಗಿ ಡಾಕ್ಟರ್ ರಾಜ್ಕುಮಾರ್ ಪುರಸ್ಕಾರ 2025ರ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಬಂಧುಗಳು, ನೆಕ್ಸ್ಟ್ ಇಲ್ಲಿಂದ ಶುರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.